ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ಲಾರಿಟಿ ಕಾರ್ನರ್. ಈ ವರ್ಲ್ಡ್ ಕಪ್ನಾಗ ಟೀಮ್ ಇಂಡಿಯಾ ಕಚ್ ಎಲ್ಲ ಮ್ಯಾಚ್ಗಳನ್ನು ವಿನ್ ಹಾಕೋತನ ಹೊಂಟೈತಿ. ಬಿಡ್ಲಾರ್ದ ಎಲ್ಲ ಮ್ಯಾಚ್ನು ಕಂಟಿನ್ಯೂಸ್ ಆಗಿ ಗೆದ್ಕೋತನ ಹೊಂಟೈತಿ. ಸೇಮ್ ಇಂಥದ ಒಂದು ಫ್ಲೋ ಒಳಗೆ 2023 ODI ವರ್ಲ್ಡ್ ಕಪ್ನಾಗೂ ಟೀಮ್ ಇಂಡಿಯಾ ಇತ್ತು. ಅಲ್ಲಿ 10 ಮ್ಯಾಚ್ನು ವಿನ್ ಆಗಿತ್ತು. ಆ ಟೂರ್ನಮೆಂಟ್ನಾಗ ಇಂಡಿಯಾ ಸೋತಿದ್ದೆ ಒಂದೇ ಮ್ಯಾಚ್, ಅದೇ ಫೈನಲ್ ಮ್ಯಾಚ್ ಆಗಿತ್ತು. ಎಲ್ಲ ಮ್ಯಾಚ್ ಭಾರಿ ಒನ್ ಸೈಡ್ ಗೆದ್ದು ಫೈನಲ್ ಮ್ಯಾಚ್ನಾಗ ಹೋಗಿ ಸೋತ್ರೆ ಹೆಂಗೆ ಆಗ್ತೈತೆ ಹೇಳ್ರಿ. ನವೆಂಬರ್ 19 ಒಬ್ಬ ಇಂಡಿಯನ್ ಕ್ರಿಕೆಟ್ ಟೀಮ್ ಫ್ಯಾನಿಗೆ ಅದು ಒಂಥರ ಭಾಳ ಕರಾಳವಾದ ದಿನ. ಆ ನೋವು ಆಸ್ಟ್ರೇಲಿಯಾದವ್ರು ನಮಗೆ ಕೊಟ್ಟಿದ್ರು. ಈಗ ನಾವು ಒಂದು ರಿವೆಂಜ್ ಏನಿತ್ತು ಅದನ್ನು ತಗೊಂಡ್ವಿ. ಮೊನ್ನೆ ನಡೆದಿದ್ದ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚ್ನಾಗ ನಾವು ಆಸ್ಟ್ರೇಲಿಯಾಕ್ಕೆ ಸೋಲಿಸಿ ಅವರಿಗೆ ಟೂರ್ನಮೆಂಟ್ದಿಂದ ಹೊರಗೆ ಹಾಕಿ ನಾವು ಸೆಮಿಫೈನಲ್ಗೆ ಎಂಟ್ರಿ ಹೊಡೆದಿವಿ. ಈಗ ಸೆಮಿಫೈನಲ್ನಾಗ ನಮಗೆ ಇಂಗ್ಲೆಂಡ್ ಜೊತೆ ಆಡೋದೈತಿ. ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಸೆಮಿಫೈನಲ್ 2 ನಾಳೆಗೆ ರಾತ್ರಿ 8ರಿಂದ ಮ್ಯಾಚ್ ಸ್ಟಾರ್ಟ್ ಆಗ್ತೈತಿ. ಒಂದು ರಿವೆಂಜ್ ಅಂತರೂ ಆಸ್ಟ್ರೇಲಿಯಾ ಜೊತೆ ಅದನ್ನ ಭಾರಿ ಸ್ಟೈಲ್ ತಗೊಂಡ್ವಿ. ಅದು ಒಂದು ಸಮಾಧಾನ ಐತಿ. ಆದ್ರೆ ಇಂಗ್ಲೆಂಡ್ದವ್ರ ಜೊತೆನೂ ಒಂದು ರಿವೆಂಜ್ ಬಾಕಿ ಐತಿ. ಏನಂದ್ರೆ 2022 T20 ವರ್ಲ್ಡ್ ಕಪ್ ಏನು ಆಸ್ಟ್ರೇಲಿಯಾದಾಗ ನಡೆದಿತ್ತು, ಅಲ್ಲಿ ಸೆಮಿಫೈನಲ್ನಾಗ ಇಂಡಿಯಾ ವರ್ಸಸ್ ಇಂಗ್ಲೆಂಡನೇ ಬಿದ್ದಿತ್ತು. ಅಲ್ಲಿ ಇಂಗ್ಲೆಂಡ್ದವರು ಭಾಳ ಹೀನಾಯವಾಗಿ ಸೋಲ್ಸಿದ್ರು ಇಂಡಿಯಾಕ್ಕೆ. ಫಸ್ಟ್ ಬ್ಯಾಟಿಂಗ್ ಆಡ್ಕೋತ ಒಂದು 150 ಮ್ಯಾಗನು ಇಂಡಿಯಾದವ್ರು ರನ್ ಹೊಡೆದಿದ್ರು. ಅದನ್ನು ಇಂಗ್ಲೆಂಡ್ ಓಪನರ್ಸ್ ಏನಿದ್ರು ಅವಾಗ ಅಲೆಕ್ಸ್ ಹೇಲ್ಸ್ ಮತ್ತು ಜಾಸ್ ಬಟ್ಲರ್ ಭಾಳ ಈಸಿಯಾಗಿ ಚೇಸ್ ಮಾಡಿದ್ರು. ವಿಕೆಟೇ ಕೊಡಲಿಲ್ಲ. 10 ವಿಕೆಟ್ಲೆ ಅಲ್ಲಿ ಇಂಗ್ಲೆಂಡ್ ವಿನ್ ಆಗಿತ್ತು, ಇಂಡಿಯಾಕ್ಕೆ ಹೊರಗೆ ಕಳಿಸಿತು. ಆ ಒಂದು ರಿವೆಂಜಿನ ಬಾಕಿ ಐತಿ. ಈಗ ಅದನ್ನು ತಗೊಳ್ಳೋ ಟೈಮ್ ಬಂದೈತಿ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 2ನೇ ಸೆಮಿಫೈನಲ್ ಇದು ಎಲ್ಲಿ ನಡೀತೈತಿ ಅಂದ್ರೆ ಪ್ರೊವಿಡೆನ್ಸ್ ಸ್ಟೇಡಿಯಂ ಗುಯಾನಾ ಒಳಗೆ ನಡೀತೈತಿ. ಈ ಗುಯಾನಾ ಒಳಗೆ ನೋಡ್ರಿ, ರಿಪೋರ್ಟ್ಸ್ನ ಪ್ರಕಾರ ಒಂದು 30 ದಿನದಾಗ 22 ದಿನ ಮಳಿನೇ ಹೊಡಿತೈತಿ ಅಂತ. ಈ ಮ್ಯಾಚ್ನಾಗೂ ಮಳಿ ಆಗೋ ಚಾನ್ಸಸ್ 88% ಐತಿ. ಅಕಸ್ಮಾತ್ ಏನಾರ ಈ ಮ್ಯಾಚ್ನಾಗ ಮಳಿ ಹೊಡಿತು, ಮ್ಯಾಚ್ ನಡಿಲಿಲ್ಲ ಅಂದ್ರೆ ಅವಾಗ ಮುಂದೆ ಏನಾಗ್ತೈತಿ, ಏನು ರಿಸರ್ವ್ ಡೇ ಐತೋ, ಏನು ಯಾರು ಮ್ಯಾಗ್ ಇರ್ತಾರೋ ಅವರಿಗೆ ವಿನ್ ಕೊಟ್ಟು ಫೈನಲ್ ಕಳಿಸ್ತಾರೋ, ಅದೆಲ್ಲದ್ರ ಬಗ್ಗೆ ಮಾತಾಡೋಣ. ಈಗ ಫಸ್ಟಿಗೆ ನೋಡ್ರಿ, ರೀಸೆಂಟ್ ಫಾರ್ಮ್ 2 ಟೀಮಿಂದ ನೋಡಿದ್ರೆ ಈ ವರ್ಲ್ಡ್ ಕಪ್ನಾಗ ಸೋಲಿಲ್ಲದ ಸರ್ದಾರರಂತೆ ಟೀಮ್ ಇಂಡಿಯಾ ಮುನ್ನುಗ್ಗಾತೈತಿ. 6 ಮ್ಯಾಚ್ನು ವಿನ್ ಆಗೈತಿ. ಒಂದು ಮ್ಯಾಚ್ ಮಳಿದಿಂದ ರದ್ದಾಗೈತಿ ಕೆನಡಾ ಅಗೇನ್ಸ್ಟ್. ಅದೇ ಈ ಕಡೆ ಇಂಗ್ಲೆಂಡ್ ಅವರು ದೊಡ್ಡ ಟೀಮ್ಗಳ ಜೊತೆ ಒಂದು 2 ಮ್ಯಾಚ್ ಸೋತಾರ. ಒಂದು ಆಸ್ಟ್ರೇಲಿಯಾ ಜೊತೆ ಸೋತಾರ, ಇನ್ನ ಒಂದು ಸೌತ್ ಆಫ್ರಿಕಾ ಜೊತೆ ಸೋತಾರ. ಈಗ ಇನ್ನ ಒಂದು ದೊಡ್ಡ ಟೀಮ್ ಇಂಡಿಯಾ ವಿರುದ್ಧ ಇಂಗ್ಲೆಂಡ್ ಆಡತೈತಿ. ಇಲ್ಲಿ ಗೆಲ್ತೈತೋ ಏನು ಸೋಲ್ತೈತೋ ಅದ್ರ ಬಗ್ಗೆ ಮಾತಾಡೋನು. ಅದಕ್ಕಿಂತ ಮೊದಲ 2 ಟೀಮ್ ಪ್ಲೇಯಿಂಗ್ 11 ಈ ಮ್ಯಾಚ್ನಾಗ ಹೆಂಗ್ ಇರ್ತಾವ ಅನ್ನೋದು ನೋಡೋನು. ಈ ಮ್ಯಾಚ್ನಾಗೂ ನಮಗೆ ಟೀಮ್ ಇಂಡಿಯಾ ಕಡೆದಿಂದ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರನ್ನೇ ಓಪನಿಂಗ್ ಮಾಡ್ತಾರ. ಇಂಡಿಯಾದ ಓಪನಿಂಗ್ ಪೇರ್ ಏನೈತಿ ಅದು ಈ ವರ್ಲ್ಡ್ ಕಪ್ನಾಗ ಪೂರ್ತಿ ಕಂಪ್ಲೀಟ್ಲಿ ಫ್ಲಾಪ್ ಆಗೈತಿ ಇಲ್ಲಿವರೆಗೂ. ಅಂದ್ರೂ ಈ ಮ್ಯಾಚ್ನಾಗ ಮತ್ತು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರನ್ನೇ ಇಂಡಿಯಾ ಕಡೆದಿಂದ ಇನ್ನಿಂಗ್ಸ್ ಓಪನ್ ಮಾಡ್ತಾರ. ಆಮೇಲೆ 3 ನಂಬರ್ ರಿಷಬ್ ಪಂತ್, 4 ನಂಬರ್ ಸೂರ್ಯಕುಮಾರ್ ಯಾದವ್, 5 ನಂಬರ್ ಶಿವಮ್ ದುಬೆ, ಹಾರ್ದಿಕ್ ಪಾಂಡ್ಯ, ರವೀಂದ್ರ ಜಡೇಜಾ, ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್, ಹರ್ಷದೀಪ್ ಸಿಂಗ್, ಜಸ್ಪ್ರೀತ್ ಬುಮ್ರಾ. ಇದೇ ಪ್ಲೇಯಿಂಗ್ 11 ಈ ಮ್ಯಾಚ್ನಾಗ ಟೀಮ್ ಇಂಡಿಯಾದ ಇರ್ತೈತಿ. ಇದ್ರೊಳಗೆ ಏನು ಚೇಂಜಸ್ ಇರಂಗಿಲ್ಲ. ಇಲ್ಲಿ ಇಂಡಿಯಾದ ಸ್ಟ್ರೆಂತ್ ಏನೈತಂದ್ರ ಅದು ಮಿಡಲ್ ಆರ್ಡರ್ನಾಗ ರಿಷಬ್ ಪಂತ್, ಹಾರ್ದಿಕ್ ಪಾಂಡ್ಯ ಮತ್ತು ಸೂರ್ಯಕುಮಾರ್ ಯಾದವ್ ಇಲ್ಲಿವರೆಗೂ ಭಾರಿ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡ್ಕೋತಾನ ಬರಾಕತ್ತಾರ. ಓಪನಿಂಗ್ನಾಗ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗೈತಿ ಇಂಡಿಯಾಕ್ಕೆ. ವಿರಾಟ್ ಕೊಹ್ಲಿ ಅವ್ರ ಕಡೆದಿಂದ ಇಲ್ಲಿವರೆಗೂ ಅಂತ ಹೇಳ್ಕೊಳ್ಳುವಂಗ ಸ್ಕೋರ್ ಬಂದಿಲ್ಲ. ಪೂರ್ತಿ ಕಂಪ್ಲೀಟ್ಲಿ ನಮ್ಮ ಇಂಡಿಯನ್ ಓಪನಿಂಗ್ ಏನು ಇತ್ತು ಅದು ಫ್ಲಾಪ್ ಆಗೈತಿ. ನಿಮಗೆಲ್ಲರಿಗೂ ಗೊತ್ತೈತಿ, ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಬಿಗ್ ಮ್ಯಾಚ್ ಪ್ಲೇಯರ್ಗಳು ಅದಾರ. ಒಂದು ಬಿಗ್ ಮ್ಯಾಚ್ ಒಳಗೆ ರೋಹಿತ್ ಶರ್ಮಾ ಅವ್ರ ಕಡೆದಿಂದ ಧಮಾಕ ಕಾಂಟ್ರಿಬ್ಯೂಷನ್ ಬಂತು. 92 ರನ್ ಹೊಡೆದ್ರು ಆಸ್ಟ್ರೇಲಿಯಾ ವಿರುದ್ಧ. ವಿರಾಟ್ ಕೊಹ್ಲಿ ಅವ್ರ ಕಡೆದಿಂದನೂ ಈ 2 ಮ್ಯಾಚ್ನಾಗ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಇನ್ನು ಮುಂದೆ ಅವರು T20 ಆಡ್ತಾರೋ ಇಲ್ಲೋ, ಅದರೊಳಗೂ T20 ವರ್ಲ್ಡ್ ಕಪ್ ಆಡ್ತಾರೋ ಇಲ್ಲೋ ಪೂರ್ತಿ ಕಂಪ್ಲೀಟ್ಲಿ ಡೌಟ್ ಇರ್ತೈತಿ. ಈ 2 ಮ್ಯಾಚ್ನಾಗ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಸಿಕ್ಕಿದ ಚಾನ್ಸ್ 2 ಕೈಲಿ ಯೂಸ್ ಮಾಡ್ಕೋಬೇಕು. ಇನ್ನು 2 ಮ್ಯಾಚ್ ಬರೀ ಏನು ಲಾಸ್ಟ್ ಟೈಮ್ ODI ವರ್ಲ್ಡ್ ಕಪ್ನಾಗ ಆಗಿತ್ತು ಅಂಥದ್ದು ಇಲ್ಲಿ ಬಂದು ಫೈನಲ್ನಾಗ ಆಗಬಾರ್ದು. ಮತ್ತು ಇನ್ನೂ ಒಂದು ಇಂಡಿಯಾದ ಸ್ಟ್ರೆಂತ್ ಏನೈತಂದ್ರೆ ಅದು ಬೌಲಿಂಗ್ನಾಗ ಹರ್ಷದೀಪ್ ಸಿಂಗ್, ಜಸ್ಪ್ರೀತ್ ಬುಮ್ರಾ, ಕುಲ್ದೀಪ್ ಯಾದವ್ ಧಮಾಕ ಮಾಡತ್ತಾರ. ಎಲ್ಲರೂ ಧಮಾಕ ಮಾಡತ್ತಾರ. ಮತ್ತು ಅಕ್ಷರ್ ಪಟೇಲ್ ಅವ್ರದ್ದು ನಡು ಒಂದು ಸ್ವಲ್ಪ ಧನಕಾನೇ ಕಂಟ್ರಿಬ್ಯೂಷನ್ ಇರ್ತೈತೆ. ಅವ್ರದ್ದು ಭಾರಿ ಎಕನಾಮಿಕಲ್ ಆಗಿ ಬೌಲಿಂಗ್ ಮಾಡ್ತಾರೆ, ವಿಕೆಟ್ನು ತೆಗಿತಾರೆ. ಒಟ್ಟು ಮಿಡಲ್ ಆರ್ಡರ್ ಮತ್ತು ಬೌಲಿಂಗ್ ಇಂಡಿಯಾದ ಒಂದು ಸ್ಟ್ರೆಂತ್ ಐತಿ. ಓಪನಿಂಗ್ನ ಒಂದು ಕ್ಲಿಯರ್ ಆಯ್ತಂದ್ರೆ ಆಮೇಲೆ ಇಂಡಿಯಾ ನೆಕ್ಸ್ಟ್ ಲೆವೆಲಿಗೆ ಹೋಗ್ತೈತಿ. ಅದೇ ಕಡೆ ಇಂಗ್ಲೆಂಡ್ ಪ್ಲೇಯಿಂಗ್ 11 ಈ ಮ್ಯಾಚ್ನಾಗ ಹೆಂಗೆ ಇರ್ತೈತೆ ಅಂದ್ರೆ ಇಂಗ್ಲೆಂಡ್ ಕಡೆ ಫಿಲಿಪ್ ಸಾಲ್ಟ್ ಮತ್ತು ಜಾಸ್ ಬಟ್ಲರ್ ಇನ್ನಿಂಗ್ಸ್ ಓಪನ್ ಮಾಡ್ತಾರೆ. ಆಮೇಲೆ ಜಾನಿ ಬೈರ್ಸ್ಡೋ, ಹ್ಯಾರಿ ಬ್ರೂಕ್, ಮೊಯಿನ್ ಅಲಿ, ಲಿಯಾಮ್ ಲಿವಿಂಗ್ಸ್ಟನ್, ಸ್ಯಾಮ್ ಕರನ್, ಕ್ರಿಸ್ ಜಾರ್ಡನ್, ಜೋಫ್ರಾ ಆರ್ಚರ್, ಆದಿಲ್ ರಶೀದ್, ರೀಸ್ ತೋಪ್ಲಿ ಇದೇ ಸೇಮ್ ಪ್ಲೇಯಿಂಗ್ 11 ಈ ಮ್ಯಾಚ್ನಾಗೂ ಇಂಗ್ಲೆಂಡ್ ಇರ್ತೈತಿ. ಮಾರ್ಕ್ ವುಡ್ ಅವ್ರಿಗೆ ಆಡ್ಸೋದು ಡೌಟ್ ಈ ಮ್ಯಾಚ್ನಾಗ. ಯಾಕಂದ್ರೆ ಅವ್ರ ಬದ್ಲಿಗೆ ಇಲ್ಲಿ ಕ್ರಿಸ್ ಜಾರ್ಡನ್ ಅವ್ರಿಗೆ ಹಾಕಿದ್ರು ಲಾಸ್ಟ್ ಮ್ಯಾಚ್ USA ವಿರುದ್ಧ. ಅಲ್ಲಿ ಹ್ಯಾಟ್ರಿಕ್ನು ತಗೊಂಡ್ರು. ಭಾರಿ ಮಾಡ್ತಾರೆ ಡೆತ್ ಓವರ್ನಾಗ. ಅದ್ರ ಸಂಬಂಧ ಮಾರ್ಕ್ ವುಡ್ ಅವ್ರಿಗೆ ಹೊರಗಿಟ್ಟು ಇಲ್ಲಿ ಕ್ರಿಸ್ ಜಾರ್ಡನ್ ಅವರಿಗೇನೆ ಆಡ್ಸೋ ಚಾನ್ಸಸ್ ಭಾಳ ಐತಿ ಈ ಮ್ಯಾಚ್ನಾಗೂ. ಇಂಗ್ಲೆಂಡ್ ಸ್ಟ್ರೆಂತ್ ಅಂದ್ರೆ ನೋಡ್ರಿ ಈ ಪೂರ್ತಿ ಟೂರ್ನಮೆಂಟ್ನಾಗೆ
ಓಪನಿಂಗ್ ಬ್ಯಾಟರ್ಸ್ ಏನದಾರ ಫಿಲಿಪ್ ಸಾಲ್ಟ್ ಮತ್ತು ಜಾಸ್ ಬಟ್ಲರ್ ಬೆಂಕಿ ಫಾರ್ಮ್ನಾಗ ಅದಾರ. ಇಂಗ್ಲೆಂಡ್ ಇಲ್ಲಿ ತನ ಏನು ಬಂದೈತಂದ್ರೆ ಅದಕ್ಕೆ ಓಪನರ್ಸ್ನ ಒಂದು ಕಂಟ್ರಿಬ್ಯೂಷನ್ ಭಾಳ ಐತಿ. ಅದ್ರ ಜೊತೆ ಬೌಲರ್ಸ್ಗಳು ಒಂದು ಸ್ವಲ್ಪ ಚಲೋ ಮಾಡ್ಯಾರ್ರಿ. ಆದಿಲ್ ರಶೀದ್ ಆಗಿರ್ಬೋದು, ಇಲ್ಲಾಂದ್ರೆ ಈ ಕಡೆ ಕ್ರಿಸ್ ಜಾರ್ಡನ್ ಸ್ವಲ್ಪ ಚಲೋ ಮಾಡ್ಯಾರ ಬೌಲರ್ಸ್ಗಳು. ಈ ಟೂರ್ನಮೆಂಟ್ನಾಗ ಇಂಗ್ಲೆಂಡ್ ಟೀಮಿನ ಮಿಡಲ್ ಆರ್ಡರ್ ಕಂಪ್ಲೀಟ್ಲಿ ಫ್ಲಾಪ್ ಆಗೈತಿ. ಹ್ಯಾರಿ ಬ್ರೂಕ್, ಮೊಯಿನ್ ಅಲಿ, ಲಿಯಾಮ್ ಲಿವಿಂಗ್ಸ್ಟನ್ ಇವ್ರ ಕಡೆದಿಂದ ಅಂತ ಹೇಳ್ಕೊಳ್ಳೋ ಪರ್ಫಾರ್ಮೆನ್ಸ್ ಇನ್ನೂವರೆಗೂ ಬಂದಿಲ್ಲ. ಈ ಎರಡು ಟೀಮಿನ ಕಂಪ್ಯಾರಿಸನ್ ಒಳಗೆ ನಮಗೆ ಮೇಲ್ನೋಟಕ್ಕೆ ಟೀಮ್ ಇಂಡಿಯಾ ಭಾಳ ಸ್ಟ್ರಾಂಗ್ ಆಗಿ ಕಾಣಿಸಾಕತೈತಿ. 100% ಈ ಮ್ಯಾಚ್ನಾಗ ವಿನ್ ಆಗೋ ಚಾನ್ಸಸ್ ಟೀಮ್ ಇಂಡಿಯಾಕನ ಇರ್ತೈತಿ. ಅಕಸ್ಮಾತ್ ಏನಾರ ಈ ಮ್ಯಾಚ್ನಾಗ ಮಳಿ ಬಂದು ಈ ಮ್ಯಾಚ್ ನಡೀಲಿಲ್ಲ ಅಂದ್ರೆ ಮುಂದೆ ರಿಸಲ್ಟ್ ಏನು ಬರ್ತೈತಿ ನೋಡ್ರಿ. ಈ ಮ್ಯಾಚ್ ಸಂಬಂಧ ಯಾವುದೋ ರಿಸರ್ವ್ ಡೇ ಇಲ್ಲಿ ICC ಇಟ್ಟಿಲ್ಲ. ಅದರ ಸಂಬಂಧ ಮಳಿ ಬಂದು ಏನ್ರಿ ಮ್ಯಾಚ್ ನಡೀಲಿಲ್ಲ ಅಂದ್ರೆ ಅಲ್ಲಿ ಟಾಪ್ನಾಗ ಇರೋ ಟೀಮ್ ಯಾವುದು? ಟೀಮ್ ಇಂಡಿಯಾ. 100% ಟೀಮ್ ಇಂಡಿಯಾ ಫೈನಲ್ಗೆ ಹೋಗ್ಬಿಡ್ತೈತಿ ಅಕಸ್ಮಾತ್ ಏನ್ರಿ ಮಳಿ ಬತ್ತಂದ್ರೆ. ನನಗನ್ಸೋ ಮಟ್ಟಿಗೆ ನೋಡ್ರಿ, ಅಕಸ್ಮಾತ್ ಮಳಿ ಬರಲಿಲ್ಲ, ಈ ಮ್ಯಾಚ್ ನಡೀತಂದ್ರೆ 100% ಅಲ್ಲಿ ಟೀಮ್ ಇಂಡಿಯಾ ಇಂಗ್ಲೆಂಡ್ಗೆ ಹೀನಾಯವಾಗಿ ಸೋಲಿಸಿ ಆ 2022 ಸೆಮಿಫೈನಲ್ ರಿವೆಂಜ್ ಏನೈತಿ ಸಕ್ಸಸ್ಫುಲ್ ಆಗಿ ತಗೋತೈತಿ, ಫೈನಲ್ಗೆ ಹೋಗ್ತೈತಿ ಅಂತೇಳಿ ಅನಿಸ್ತೈತಿ. ಅಕಸ್ಮಾತ್ ಮಳಿ ಬತ್ತಂದ್ರೆ ಅದು ಇಂಡಿಯಾ ಫೈನಲ್ಗೆ ಹೋಗೇ ಹೋಗ್ತೈತಿ. ನಿಮಗೇನು ಅನಿಸ್ತೈತಿ ಈ ಮ್ಯಾಚ್ನಾಗ ಯಾವ ಟೀಮ್ ವಿನ್ ಆಗ್ಬೋದು? ಕಮೆಂಟ್ ಮಾಡಿ ಹೇಳ್ರಿ. ವಿಡಿಯೋಕ್ಕೊಂದು ಲೈಕ್, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರ್ಯಾಕೋಬೇಡ್ರಿ. ಮತ್ತೆ ಜಲ್ದಿ ಸಿಗೋನು. ಜೈ ಕರ್ನಾಟಕ.